ಬೆಂಗಳೂರು. ಆ ಹೆಸರಲ್ಲೇ ಒಂದು ಅವರ್ಣನೀಯ ಸೆಳೆತವಿದೆ. ಆ ಶಬ್ದದಲ್ಲೇ ಒಂದು ಚುಂಬಕ ಶಕ್ತಿ ಇದೆ. ತನ್ನ ಮೋಹಕತೆಯಿಂದ ಎಲ್ಲ ರೀತಿಯ ಜನರನ್ನು ತನ್ನತ್ತ ಕೈಬೀಸಿ ಕರೆಯುವ ಈ ಮಾಯನಗರಿಗೆ ಭವ್ಯ ಇತಿಹಾಸವಿದೆ. ತನ್ನದೇ ಆದ ವಿಶಿಷ್ಟ ಸ್ವಂತಿಕೆ ಇದೆ. ಅಷ್ಟು ಮಾತ್ರವಲ್ಲ, ವಿಶ್ವದರ್ಜೆಯ ತಂತ್ರಜ್ಞರನ್ನು, ಶ್ರೇಷ್ಠ ಕುಶಲಕರ್ಮಿಗಳನ್ನು, ಅದ್ಭುತ ಕಲೆಗಾರರನ್ನು ತನ್ನ ಒಡಲಲ್ಲಿ ಬೆಚ್ಚಗೆ ಅಡಗಿಸಿಕೊಂಡಿರುವ ಈ ಬೆಂಗಳೂರಿಗೆ ಅನನ್ಯ ಸೊಬಗಿದೆ, ಅಗಾಧ ಸೌಂದರ್ಯವಿದೆ. ಇಂದಿನ ವೇಗದ ಜೀವನದಲ್ಲಿ ಸದಾ ತರಾತುರಿಯಲ್ಲೇ ಇರುವ ಬಹಳಷ್ಟು ಜನರಿಗೆ ನಗರದ ಸೌಂದರ್ಯವನ್ನು ಸವಿಯುವ ತಾಳ್ಮೆಯಾಗಲಿ ವ್ಯವಧಾನವಾಗಲಿ ಇರುವುದೇ ಇಲ್ಲ. ಅಂತಹ ಬಿಡುವಿಲ್ಲದ ಜನರಿಗೆ ಹಾಗೂ ಸೌಂದರ್ಯ ಆರಾಧಕರಿಗೆ ಬೆಂಗಳೂರಿನ ಅಗಾಧ ಚೆಲುವಿನ ಒಂದಷ್ಟು ಸವಿಯನ್ನು ಉಣಬಡಿಸುವುದೇ ಈ ವಿಡಿಯೋ ಪ್ರಸ್ತುತಿಯ ಮುಖ್ಯ ಉದ್ದೇಶ. ಬನ್ನಿ, ಬೆಂಗಳೂರಿನ ವಿಶೇಷಗಳನ್ನು ತಿಳಿದುಕೊಳ್ಳುತ್ತಾ ಜೊತೆಗೆ ಬೆಂಗಳೂರಿನ ಚೆಲುವಿನ ಚಿತ್ತಾರವನ್ನು ಆಸ್ವಾದಿಸೋಣ. ಪ್ರಪಂಚದ ಕೆಲವೇ ನಗರಗಳು ಆಕಸ್ಮಿಕ ಸಂದರ್ಶಕರನ್ನು ಕೂಡ ಆಕರ್ಷಿಸಿ ತನ್ನಲ್ಲೇ ಶಾಶ್ವತವಾಗಿ ವಾಸ ಮಾಡುವಂತೆ ಉತ್ತೇಜಿಸುವ ಮಾಂತ್ರಿಕ ಶಕ್ತಿಯನ್ನು ಪಡೆದಿವೆ. ಅಂತಹ ವಿರಳವಾದ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದಾಗಿದ್ದು, ಈ ನಗರಕ್ಕೆ ಹೊಸದಾಗಿ ಬಂದ ವ್ಯಕ್ತಿ ಕೂಡ ನಾನು ಬೆಂಗಳೂರಿನವನು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತೆ ಮಾಡುತ್ತದೆ. ದಕ್ಷಿಣ ಭಾರತದ ಪ್ರಮುಖ ರಾಜ್ಯವಾಗಿರುವ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಿಜಕ್ಕೂ ಈ ಭೂಮಂಡಲದಲ್ಲಿನ ಪ್ರಶಾಂತ ನಗರಿ. ಇಲ್ಲಿನ ಜನರು, ಇಲ್ಲಿನ ಸ್ಥಳ, ಇಲ್ಲಿನ ಹವಾಗುಣ ಎಲ್ಲವೂ ಪ್ರಶಾಂತ. ಬೆಂಗಳೂರು ನಗರವು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಸಮುದ್ರ ಮಟ್ಟದಿಂದ 949 ಮೀಟರ್ಗಳಷ್ಟು ಎತ್ತರದಲ್ಲಿ ಅಲಂಕೃತಗೊಂಡಿದೆ. ಬಹುಶಃ ಇದೇ ಕಾರಣದಿಂದ ಭಾರತದ ಬೇರೆಲ್ಲ ನಗರಗಳಿಗಿಂತ ಅತ್ಯಂತ ಹಿತಕರವಾದ ಹವಾಗುಣವನ್ನು ಹೊಂದಿದೆ. ಬೆಂದ ಕಾಳೂರು ಎಂಬ ಪದದಿಂದ ಬೆಂಗಳೂರು ಎಂಬ ಹೆಸರು ಬಂದಿತೆಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಈ ಬೆಂಗಳೂರನ್ನು ಕ್ರಿಸ್ತಶಕ 1537ರಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು ನಾಡಪ್ರಭು ಕೆಂಪೇಗೌಡರು. ಅವರ ಮಗ ಇಮ್ಮಡಿ ಕೆಂಪೇಗೌಡರು ಬೆಂಗಳೂರಿನ ಎಲ್ಲೆಯನ್ನು ಗುರುತಿಸಲು ಸುತ್ತಲೂ 4 ಗೋಪುರಗಳನ್ನು ನಿರ್ಮಿಸಿದರು. ಆ ಗೋಪುರಗಳನ್ನು ನಾವು ಇಂದಿಗೂ ಕಾಣಬಹುದಾಗಿದೆ. ಈ 4 ಗೋಪುರಗಳನ್ನು ಮೀರಿ ಬೆಳೆದರೆ ಬೆಂಗಳೂರು ಘೋರ ದುರಂತಕ್ಕೆ ತುತ್ತಾಗುತ್ತದೆ ಎಂದು ಭವಿಷ್ಯ ನುಡಿಯಲಾಗಿತ್ತು ಎನ್ನುವ ದಂತಕಥೆಯು ಚಾಲ್ತಿಯಲ್ಲಿದೆ. ಆದರೆ ಬೆಂಗಳೂರು ಈ 4 ಎಲ್ಲೆಗಳನ್ನು ಮೀರಿ ಬೃಹದಾಕಾರವಾಗಿ ಬೆಳೆದು ಇಂದು ಜಗತ್ತಿನ ಬಹಳ ಜನರ ಕಣ್ಣು ಕುಕ್ಕುವಂತಾಗಿದೆ. ಬೆಂಗಳೂರಿನಲ್ಲಿ ಇಂದು ಈ ರೀತಿ ಬಲಿಷ್ಠ ಮಟ್ಟದಲ್ಲಿ ಕೈಗಾರಿಕೆಗಳು ಹಾಗೂ ಸೇವಾ ಸಂಸ್ಥೆಗಳು ಅಭಿವೃದ್ಧಿಯಾಗಿವೆ ಎಂದರೆ ಅದಕ್ಕೆ ಕಾರಣ 1940ರ ದಶಕದಲ್ಲಿ ತಮ್ಮ ದೂರದರ್ಶಿತ್ವದಿಂದ ಸರ್ ಮಿರ್ಜಾ ಇಸ್ಮಾಯಿಲ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಇವರುಗಳು ಕೈಗಾರಿಕಾ ಅಭಿವೃದ್ಧಿಗೆ ಹಾಕಿಕೊಟ್ಟ ಭದ್ರ ಬುನಾದಿ. ಇಂದು ಬೆಂಗಳೂರು ನಗರವು ಭಾರತ ಉಪಖಂಡದಲ್ಲಿ ಅತ್ಯಂತ ಚಟುವಟಿಕೆಯುಳ್ಳ ನಗರವಾಗಿದೆ. ಇಂತಹ ವಿಶಿಷ್ಟ ಬೆಂಗಳೂರು ಮಹಾನಗರಿಗೆ ಸಂದ ಬಿರುದುಗಳು ಅನೇಕ. ನಗರದ ಸುಂದರ ಸಸ್ಯತೋಟಗಳು ಹಾಗೂ ಪಾರ್ಕುಗಳ ಪರಿಣಾಮವಾಗಿ ತನ್ನ ನಿಸರ್ಗ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಬೆಂಗಳೂರಿಗೆ ಉದ್ಯಾನ ನಗರಿ ಎಂಬ ಹೆಸರು ಬಂದಿದ್ದರೆ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಸಾಧಿಸಿರುವ ಅದ್ವಿತೀಯ ಸಾಧನೆಗಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಅನ್ನುವ ಕೀರ್ತಿಗೂ ಪಾತ್ರವಾಗಿದೆ. 2001ನೇ ಇಸವಿಯಲ್ಲಿ ಸುಮಾರು 58 ಲಕ್ಷ ಜನಸಂಖ್ಯೆ ಹೊಂದಿದ್ದ ಬೆಂಗಳೂರು ನಗರವು ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಮಹಾನಗರಗಳ ಪಟ್ಟಿಯಲ್ಲಿ ಭಾರತದ 3ನೇ ನಗರ ಹಾಗೂ ವಿಶ್ವದ 28ನೇ ನಗರ. ಈ ಬೆಂಗಳೂರು ನಗರವನ್ನು ವಿರೋಧಾಭಾಸಗಳ ನಗರ ಎಂದು ಹೇಳಬಹುದು. ಒಂದು ಕಡೆ ಗತಕಾಲವನ್ನು ನೆನಪಿಸುವ ಬ್ರಿಟಿಷರ ಕಾಲದ ವಸಾಹತು ಕಟ್ಟಡಗಳು ಇಂದಿಗೂ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಕಾಣಸಿಗುತ್ತವೆ. ಮತ್ತೊಂದು ಕಡೆ ಹೊಸ ಗಗನಚುಂಬಿಗಳು ಮೇಲೇಳುತ್ತಿವೆ. ಬೆಂಗಳೂರಿನ ಅಪಾರ್ಟ್ಮೆಂಟುಗಳು ಉತ್ತಮ ಅಭಿರುಚಿಯ ಹಾಗೂ ಹೆಸರಾಂತ ವಾಸ್ತುಶಿಲ್ಪಿಗಳಿಂದ ವಿನ್ಯಾಸಗೊಂಡಿದ್ದು ನೋಡುಗರನ್ನು ಬೆರಗುಗೊಳಿಸುವಂತಿದೆ. ಈ ನಗರದಲ್ಲಿನ ಅಪಾರ್ಟ್ಮೆಂಟ್ ಸಂಸ್ಕೃತಿ
ಮಿತಿ ಮೀರಿ ಹಾಗೂ ಅಡ್ಡಾದಿಡ್ಡಿ ಬೆಳೆದಿಲ್ಲ ಎನ್ನುವುದು ಸಂತೋಷದ ವಿಷಯವೇ ಸರಿ. ಈ ಅಪಾರ್ಟ್ಮೆಂಟ್ಗಳು ಹಾಗೂ ವಾಣಿಜ್ಯ ಸಂಕೀರ್ಣಗಳನ್ನು ನೋಡಿದಾಗ ಇವುಗಳು ನಗರದ ಗತ ವೈಭವದ ಪಿತ್ರಾರ್ಜಿತ ಬಾಧ್ಯತೆ ಹಾಗೂ ಆಧುನಿಕ ಅವಶ್ಯಕತೆಗಳ ನಡುವೆ ಮಧ್ಯಸ್ಥಿಕೆ ವಹಿಸುತ್ತಿವೆಯೇನೋ ಅನ್ನುವಂತೆ ಭಾಸವಾಗುತ್ತದೆ. ಕಟ್ಟಡ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿರುವ ಭಾರತದ ಹಲವಾರು ಪ್ರಸಿದ್ಧ ನಿರ್ಮಾಣ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಅನೇಕ ಲ್ಯಾಂಡ್ಮಾರ್ಕ್ ಕಟ್ಟಡಗಳನ್ನು ನಿರ್ಮಿಸಿವೆ. ಬೆಂಗಳೂರಿಗರು ಹೆಮ್ಮೆ ಪಡುವಂತಹ ಮತ್ತೊಂದು ವಿಷಯವೆಂದರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ನಿರ್ಮಾಣವಾಗಿರುವ ಫ್ಲೈಓವರ್ ಸೇತುವೆಗಳು. ಮಹಾನಗರ ಪಾಲಿಕೆಯಿಂದ ನಿರ್ಮಾಣಗೊಂಡಿರುವ ಈ ಸುಂದರ ಫ್ಲೈಓವರ್ಗಳು ನಗರದ ಟ್ರಾಫಿಕ್ ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ಕಡಿಮೆಗೊಳಿಸಿ ಸಂಚಾರವನ್ನು ಸುಗಮಗೊಳಿಸಲು ನೆರವಾಗಿವೆ. ನಗರಕ್ಕೆ ಮೊದಲ ಬಾರಿಗೆ ಭೇಟಿ ಕೊಡುವ ವ್ಯಕ್ತಿಗಳು ನೋಡಲೇಬೇಕಾದ ಹಲವಾರು ಆಕರ್ಷಣೀಯ ಹಾಗೂ ಪಾರಂಪರಿಕ ಸ್ಥಳಗಳು ಬೆಂಗಳೂರಿನಲ್ಲಿವೆ. ಬೆಂಗಳೂರಿನ ಆಕರ್ಷಣೀಯ ಸ್ಥಳಗಳಲ್ಲಿ ಅಠಾರ ಕಚೇರಿ ಕೂಡ ಒಂದು. ಅಠಾರ ಕಚೇರಿ ಅಂದರೆ 18 ಕಚೇರಿಗಳು ಅಥವಾ ಇಲಾಖೆಗಳು ಎಂದು ಅರ್ಥ. ಪ್ರಸ್ತುತ ಈ ಕಟ್ಟಡದಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಇರುವುದರಿಂದ ಜನರು ಇದನ್ನು ಹೈಕೋರ್ಟ್ ಬಿಲ್ಡಿಂಗ್ ಎಂದು ಕರೆಯುತ್ತಾರೆ. ಕಲ್ಲು ಮತ್ತು ಇಟ್ಟಿಗೆಗಳಿಂದ ನಿರ್ಮಿಸಿರುವ ಹಾಗೂ ಕೆಂಪು ಬಣ್ಣದಿಂದ ಕಂಗೊಳಿಸುತ್ತಿರುವ 2 ಅಂತಸ್ತಿನ ಈ ಮನೋಹರ ಕಟ್ಟಡವನ್ನು ಗ್ರೀಕೋ ರೋಮನ್ ಶೈಲಿಯಲ್ಲಿ ಸೊಗಸಾಗಿ ನಿರ್ಮಿಸಲಾಗಿದೆ. ಕ್ರಿಸ್ತಶಕ 1868ರಲ್ಲಿ ನಿರ್ಮಾಣಗೊಂಡ ಈ ಸುಂದರ ಕಟ್ಟಡವನ್ನು ನಿರ್ಮಿಸಿದವರು ರಾವ್ ಬಹದ್ದೂರ್ ಆರ್ಕಾಟ್ ನಾರಾಯಣಸ್ವಾಮಿ ಮೊದಲಿಯಾರ್. ಅಠಾರ ಕಚೇರಿ ಎದುರು ಭವ್ಯವಾಗಿ ನಿಂತಿರುವುದೇ ಮತ್ತೊಂದು ಸುಂದರ ಹಾಗೂ ಮನಮೋಹಕ ಕಟ್ಟಡ ರಾಜ್ಯ ಸರ್ಕಾರದ ಸಚಿವಾಲಯವಾಗಿರುವ ವಿಧಾನಸೌಧ. ಕ್ರಿಸ್ತಶಕ 1951 ಹಾಗೂ 1955ರ ಮಧ್ಯೆ ರಾಜ್ಯದ ಆಗಿನ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯನವರು ನಿರ್ಮಿಸಿದ ಈ ಭವ್ಯ ಕಟ್ಟಡವು ದೇಶದ ಅತಿ ದೊಡ್ಡ ಸಚಿವಾಲಯ ಎಂದೇ ಹೆಸರುವಾಸಿಯಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಗುವ ಗ್ರಾನೈಟ್ ಕಲ್ಲುಗಳನ್ನು ಬಳಸಿಕೊಂಡು ನಿರ್ಮಿಸಿರುವ ಈ ಸುಂದರ ಕಟ್ಟಡವು ದ್ರಾವಿಡ, ರಾಜಸ್ಥಾನಿ, ಚೋಳ ಹಾಗೂ ಕರ್ನಾಟಕ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣವಾಗಿದೆ. ಗ್ರಾನೈಟ್ ಕಲ್ಲುಗಳನ್ನು ಈ ರೀತಿಯಾಗಿ ಅಲಂಕಾರಗೊಳಿಸಲು ಅಂದು ಸುಮಾರು 1500ಕ್ಕೂ ಹೆಚ್ಚು ಕುಶಲಕರ್ಮಿಗಳು, 5000ಕ್ಕೂ ಹೆಚ್ಚು ಕೆಲಸಗಾರರು ಸತತ 4 ವರ್ಷಗಳ ಕಾಲ ಅವಿಶ್ರಾಂತವಾಗಿ ಶ್ರಮಿಸಿ ಈ ಅದ್ಭುತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ವಿಧಾನಸೌಧವನ್ನು ವಾರಾಂತ್ಯದಲ್ಲಿ ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಬೆಳಗಿಸಿದಾಗ ಅದರ ಸೌಂದರ್ಯವನ್ನು ಸವಿಯಲು ಪ್ರವಾಸಿಗರು ಸಾಲುಗಟ್ಟಿ ನಿಂತಿರುತ್ತಾರೆ. ಬೆಂಗಳೂರಿಗೆ ಉದ್ಯಾನ ನಗರಿ ಎಂಬ ಹೆಸರು ನಿನ್ನೆ ಮೊನ್ನೆ ಬಂದುದಲ್ಲ. ಕ್ರಿಸ್ತಶಕ 1927ರಲ್ಲಿ ನಾಲ್ವಡಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಆಳ್ವಿಕೆಯ ರಜತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಬೆಂಗಳೂರು ಈ ಹೆಗ್ಗಳಿಕೆಗೆ ಪಾತ್ರವಾಯಿತು. ಆ ಸಮಯದಲ್ಲಿ ಬೆಂಗಳೂರು ನಗರವನ್ನು ಸುಂದರಗೊಳಿಸಲು ಅನೇಕ ಪಾರ್ಕುಗಳು, ಸುಂದರವಾದ ಸಾರ್ವಜನಿಕ ಕಟ್ಟಡಗಳು ಹಾಗೂ ಆಸ್ಪತ್ರೆಗಳನ್ನು ನಿರ್ಮಿಸಿ ನಗರ ಸೌಂದರ್ಯಕ್ಕೆ ಹೆಚ್ಚಿನ ಮೆರುಗು ನೀಡಲಾಗಿತ್ತು. ಬೆಂಗಳೂರಿಗೆ ದೊರೆತಿರುವ ಉದ್ಯಾನ ನಗರಿ ಕಿರೀಟದಲ್ಲಿನ 2 ಮುಕುಟ ಮಣಿಗಳೆಂದರೆ ಕಬ್ಬನ್ ಪಾರ್ಕ್ ಹಾಗೂ ಲಾಲ್ಬಾಗ್ಗಳು. ಈ ಸಾರ್ವಜನಿಕ ಸಸ್ಯ ತೋಟಗಳು ಪ್ರಮಾಣದಲ್ಲಿ ಲಂಡನ್ನಲ್ಲಿರುವ ಹೈಡ್ ಪಾರ್ಕ್ ಹಾಗೂ ಕೀವ್ ಗಾರ್ಡನ್ಗಳನ್ನು ಹೋಲುತ್ತವೆ. ಈ ಸಸ್ಯ ತೋಟಗಳು ನಗರದ 2 ಶ್ವಾಸಕೋಶಗಳಿದ್ದಂತೆ. ಇದು ಲಾಲ್ಬಾಗ್ ಸಸ್ಯ ತೋಟ. ಈ ಸಸ್ಯ ತೋಟವನ್ನು ನಿರ್ಮಿಸಿದ್ದು ಹೈದರಾಲಿ. ಹೈದರನ ಮಗ ಟಿಪ್ಪು ಸುಲ್ತಾನ್ ವಿದೇಶಗಳಿಂದ 100 ಬಗೆಯ ಸಸ್ಯಗಳನ್ನು ಆಮದು ಮಾಡಿಕೊಂಡು ಇಲ್ಲಿನ ಸಸ್ಯ ಸಂಪತ್ತನ್ನು ಹೆಚ್ಚಾಗುವಂತೆ ಮಾಡಿದ. ಇಂದು ಉಷ್ಣವಲಯದ ಮರಗಳು, ಸಸ್ಯಗಳು, ಗಿಡಮೂಲಿಕೆ ಸಸ್ಯಗಳು ಸೇರಿದಂತೆ 1000ಕ್ಕೂ ಹೆಚ್ಚು ತಳಿಗಳುಳ್ಳ ವನ ಸಂಪತ್ತು ಈ ಸಸ್ಯತೋಟದಲ್ಲಿದೆ. ಸುಮಾರು 240 ಎಕರೆಗಳಷ್ಟು ವಿಸ್ತಾರದಲ್ಲಿ ಹಬ್ಬಿರುವ ಈ ಸಸ್ಯತೋಟದ ಪ್ರಮುಖ ಆಕರ್ಷಣೆಯೆಂದರೆ ಗಾಜಿನ ಮನೆ. 19ನೇ ಶತಮಾನದಲ್ಲಿ ಪ್ರಸಿದ್ಧ ವಸ್ತು ಪ್ರದರ್ಶನಾ ಕೇಂದ್ರವಾಗಿದ್ದು 1936ರಲ್ಲಿ ಸುಟ್ಟು ಹೋದ ಲಂಡನ್ನಲ್ಲಿನ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಲ್ಲಿ ಈ ಗಾಜಿನ ಮನೆಯನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 2 ಬಾರಿ ಇಲ್ಲಿ ನಡೆಯುವ ಫಲಪುಷ್ಪ ಪ್ರದರ್ಶನವು ಭಾರತದ ಮೂಲೆ ಮೂಲೆಗಳಿಂದ ಜನರನ್ನು ಆಕರ್ಷಿಸುತ್ತದೆ.
ಹೂಗಿಡಗಳನ್ನೇ ಬಳಸಿ ಕ್ರಿಯಾಶೀಲವಾಗಿ ನಿರ್ಮಿಸಿರುವ ಗಡಿಯಾರವು ಕೂಡ ಈ ಸಸ್ಯ ತೋಟದ ಮತ್ತೊಂದು ಪ್ರಮುಖ ಆಕರ್ಷಣೆ. ನಗರದ ಮತ್ತೊಂದು ಪ್ರಮುಖ ಸಸ್ಯ ತೋಟವಾದ ಕಬ್ಬನ್ ಪಾರ್ಕ್ ಅನ್ನು ನಿರ್ಮಿಸಿದ್ದು ಲಾರ್ಡ್ ಕಬ್ಬನ್. ಕ್ರಿಸ್ತಶಕ 1864ರಲ್ಲಿ ನಿರ್ಮಾಣಗೊಂಡ ಈ ಸಸ್ಯ ತೋಟವು ಸುಮಾರು 300 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಈ ಸಸ್ಯ ತೋಟದಲ್ಲಿ ಭಾರತದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ವಿದೇಶಗಳಿಂದ ಕೂಡ ಆಮದು ಮಾಡಿಕೊಂಡು ಬೆಳೆಸಿದ ಸಾವಿರಾರು ಮರ ಗಿಡಗಳಿವೆ. ಇಲ್ಲಿನ ಮರಗಳಿಗೆ ಅವುಗಳ ವೈಜ್ಞಾನಿಕ ಹೆಸರು, ವಯಸ್ಸು ಮುಂತಾದ ವಿವರಗಳುಳ್ಳ ಪಟ್ಟಿಯನ್ನು ಹಾಕಿರುವುದರಿಂದ ಈ ಸಸ್ಯ ತೋಟವು ಸಸ್ಯಶಾಸ್ತ್ರ ಅಭ್ಯಾಸ ಮಾಡುವವರಿಗೆ ಸ್ವರ್ಗವಿದ್ದಂತೆ. ಈ ಸಸ್ಯ ತೋಟದ ಒಂದು ಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ಸುಂದರ ಗ್ರಂಥಾಲಯ ಕಟ್ಟಡವೂ ಕೂಡ ನಗರದ ಪ್ರಮುಖ ಲ್ಯಾಂಡ್ಮಾರ್ಕ್ ಕಟ್ಟಡಗಳಲ್ಲಿ ಒಂದು. ಬೆಂಗಳೂರಿನಲ್ಲಿರುವ ರೇಸ್ಕೋರ್ಸ್ ಮೈದಾನವು ಭಾರತದ ಶ್ರೇಷ್ಠ ರೇಸ್ಕೋರ್ಸ್ ಮೈದಾನಗಳಲ್ಲಿ ಒಂದು. ಭಾರತದ ದೊಡ್ಡ ಮಟ್ಟದ ಕುದುರೆ ಜೂಜು ಪಂದ್ಯಗಳನ್ನು ಇಲ್ಲಿ ವೀಕ್ಷಿಸಬಹುದು. ಆದರೆ ಹಲವಾರು ಕಾರಣಗಳಿಂದ ಈ ರೇಸ್ಕೋರ್ಸ್ ಮೈದಾನವನ್ನು ಸದ್ಯದಲ್ಲೇ ನಗರದ ಹೊರವಲಯಕ್ಕೆ ಸ್ಥಳಾಂತರಿಸಲು ರಾಜ್ಯ ಸರ್ಕಾರವು ಸಿದ್ಧತೆ ನಡೆಸಿದೆ. ಆಸ್ತಿಕರ ಭಕ್ತಿ ಭಾವನೆಗೆ ಇಂಬು ಕೊಡುವ ಅನೇಕ ದೇಗುಲಗಳು ಕೂಡ ಬೆಂಗಳೂರಿನಲ್ಲಿ ಇವೆ. ಪುರಾತನ ದೇಗುಲಗಳ ಜೊತೆಯಲ್ಲಿ ಆಧುನಿಕ ಕಲಾತ್ಮಕತೆಯಿಂದ ನಿರ್ಮಿಸಿರುವ ಹಲವಾರು ದೇವಸ್ಥಾನಗಳು ಹಾಗೂ ಆಧ್ಯಾತ್ಮಿಕ ಕೇಂದ್ರಗಳು ಇಂದು ಬೆಂಗಳೂರಿಗರ ಭಕ್ತಿ ಭಾವಗಳನ್ನು ತಣಿಸುವುದಲ್ಲದೆ ಯಾತ್ರಾ ಸ್ಥಳಗಳಾಗಿ ಮಾರ್ಪಟ್ಟಿವೆ. ಇಂದು ಬೆಂಗಳೂರಿನಲ್ಲಿ ನೂರಾರು ಬಹುರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಗಳು ತಲೆ ಎತ್ತಿ ನಿಂತಿವೆ. ಸಾಫ್ಟ್ವೇರ್ ರಫ್ತು ಕ್ಷೇತ್ರದಲ್ಲಿ ಬೆಂಗಳೂರು ನಗರವು ಮುಂಚೂಣಿಯಲ್ಲಿರುವುದರಿಂದ ಬೆಂಗಳೂರು ನಗರವನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ. 1-2 ದಶಕಗಳ ಹಿಂದೆ ಕೇವಲ ಭಾರತೀಯರಿಗೆ ಮಾತ್ರ ಹೆಚ್ಚು ಪರಿಚಿತವಿದ್ದ ಈ ಬೆಂಗಳೂರು ನಗರ ಸಾಫ್ಟ್ವೇರ್ ಕ್ಷೇತ್ರದಲ್ಲಿನ ಅದ್ವಿತೀಯ ಸಾಧನೆಯಿಂದಾಗಿ ಹಾಗೂ ತನ್ನಲ್ಲಿನ ಸಾಫ್ಟ್ವೇರ್ ಕುಶಲಮತಿಗಳಿಂದಾಗಿ ಇಂದು ಜಗತ್ತಿನ ಭೂಪಟದಲ್ಲಿ ಎದ್ದು ಕಾಣುವಂತಿದೆ. ಇತ್ತೀಚೆಗಷ್ಟೇ ವಿಶ್ವ ವ್ಯಾಪಾರ ಕೇಂದ್ರದ ವಿಭಾಗೀಯ ಕೇಂದ್ರವು ಬೆಂಗಳೂರಿನಲ್ಲಿ ಪ್ರಾರಂಭವಾಗಿರುವುದು ಬೆಂಗಳೂರಿನ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಭಾರತದಲ್ಲಿ ಈವರೆಗೆ ವಿಶ್ವ ವ್ಯಾಪಾರ ಕೇಂದ್ರದ ವಿಭಾಗವು ಮುಂಬೈನಲ್ಲಿ ಮಾತ್ರವಿತ್ತು. ಈಗ ವಿಶ್ವ ವ್ಯಾಪಾರ ಕೇಂದ್ರದ ವಿಶ್ವವ್ಯಾಪಿ ಜಾಲದಲ್ಲಿ ಸೇರಿಕೊಂಡಿರುವ ಬೆಂಗಳೂರು ಇದರ ಶಾಖೆಯನ್ನು ಹೊಂದಿರುವ ವಿಶ್ವದ ಪ್ರತಿಷ್ಠಿತ ನಗರಗಳಲ್ಲಿ ಒಂದಾಗಿದೆ. ಕ್ರಿಸ್ತಶಕ 1906ರಲ್ಲಿ ಶಿವನ ಸಮುದ್ರದ ಜಲವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸಂಪರ್ಕ ಪಡೆದುಕೊಂಡ ಬೆಂಗಳೂರು ಜಲವಿದ್ಯುತ್ ಪಡೆದ ಭಾರತದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. 16ನೇ ಶತಮಾನದಲ್ಲಿ ಬೆಂಗಳೂರು ನಗರದ ಶಿಲ್ಪಿ ನಾಡಪ್ರಭು ಕೆಂಪೇಗೌಡರು ಪಟ್ಟಣದ ನೀರಿನ ಬೇಡಿಕೆಯನ್ನು ಈಡೇರಿಸಲು ಅನೇಕ ಕೆರೆ ಕುಂಟೆಗಳನ್ನು ನಿರ್ಮಿಸಿದರು. ಆದರೆ ಇಂದು ಕೇವಲ ಬೆರಳೆಣಿಕೆಯಷ್ಟು ಕೆರೆಗಳು ಮಾತ್ರ ಉಳಿದುಕೊಂಡಿವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಮಡಿವಾಳ ಕೆರೆ, ಹೆಬ್ಬಾಳ ಕೆರೆ, ಅಲಸೂರು ಕೆರೆ ಹಾಗೂ ಸ್ಯಾಂಕಿ ಕೆರೆ. ಬೆಂಗಳೂರು ನಗರದಲ್ಲಿ ವಿಶಿಷ್ಟವಾದ ಉಷ್ಣವಲಯದ ಸವನ್ನಾ ಹವಾಗುಣವಿರುತ್ತದೆ. ಈ ನಗರವು ಉನ್ನತ ಪ್ರದೇಶದಲ್ಲಿ ಸ್ಥಾಪಿತವಾಗಿರುವುದರಿಂದ ವರ್ಷವಿಡೀ ಸಾಮಾನ್ಯವಾಗಿ ಹಿತಕರವಾದ ಹವಾಗುಣವನ್ನೇ ಹೊಂದಿರುತ್ತದೆ. ಆದರೆ ತೀರ ಅಪರೂಪಕ್ಕೊಮ್ಮೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಹೆಚ್ಚಾಗಿ ಸ್ವಲ್ಪ ಅಹಿತಕರವಾದ ಹವಾಗುಣ ಉಂಟಾಗಬಹುದು. ಹೆಚ್ಚು ತಂಪಾದ ಹವಾಮಾನವುಳ್ಳ ತಿಂಗಳು ಜನವರಿಯಾಗಿದ್ದು, ಆ ತಿಂಗಳ ಸರಾಸರಿ ಕನಿಷ್ಠ ಉಷ್ಣಾಂಶವು 15.1 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ. ಹೆಚ್ಚು ಬಿಸಿಲ ಹವಾಮಾನವುಳ್ಳ ತಿಂಗಳು ಏಪ್ರಿಲ್ ಆಗಿದ್ದು, ಆ ತಿಂಗಳ ಸರಾಸರಿ ಗರಿಷ್ಠ ಉಷ್ಣಾಂಶವು 33.6 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ. ಚಳಿಗಾಲದಲ್ಲಿ ಉಷ್ಣಾಂಶವು ತೀರ ಅಪರೂಪಕ್ಕೆ 12 ಡಿಗ್ರಿ ಸೆಂಟಿಗ್ರೇಡ್ ಕೆಳಗಿಳಿಯುತ್ತದೆ ಹಾಗೂ ಬೇಸಿಗೆಯಲ್ಲಿ ಕೂಡ ಉಷ್ಣಾಂಶವು ತೀರಾ ಅಪರೂಪಕ್ಕೆ 37 ಡಿಗ್ರಿ ಸೆಂಟಿಗ್ರೇಡ್ ಅನ್ನು ದಾಟುತ್ತದೆ.
ಈಶಾನ್ಯ ಮಾರುತ ಹಾಗೂ ನೈಋತ್ಯ ಮಾರುತಗಳೆರಡೂ ಬೆಂಗಳೂರಿಗೆ ಮಳೆ ಸುರಿಸುತ್ತವೆ. ಜಿಟಿಪಿಟಿ ಮಳೆ ಹಾಗೂ ಅತಿ ತೇವದಿಂದ ಕೂಡಿರುವ ತಿಂಗಳುಗಳೆಂದರೆ ಅನುಕ್ರಮವಾಗಿ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ಆಗಸ್ಟ್. ಇಮ್ಮಡಿ ಕೆಂಪೇಗೌಡರು ಬೆಂಗಳೂರು ನಗರದ ಎಲ್ಲೆಯನ್ನು ಗುರುತಿಸಲು ನಿರ್ಮಿಸಿದ್ದ ಗೋಪುರದ ಚಿತ್ರವನ್ನೇ ಬಿಬಿಎಂಪಿಯು ತನ್ನ ಲಾಂಛನವನ್ನಾಗಿ ಮಾಡಿಕೊಂಡಿದೆ. ಇತ್ತೀಚೆಗೆ ಬಿಬಿಎಂಪಿಯು ಬೆಂಗಳೂರಿನ ರಸ್ತೆ ಬದಿಯ ಗೋಡೆಗಳ ಮೇಲೆ ಚಿತ್ರ ಬಿಡಿಸಿ ಗೋಡೆಗಳಿಗೆ ಕಲಾತ್ಮಕತೆಯ ಸ್ಪರ್ಶ ನೀಡಿದೆ. ನಾಡಿನ ಕಲೆ ಸಂಸ್ಕೃತಿಗಳನ್ನು ಬಿಂಬಿಸುವ ಹಾಗೂ ನಾಡಿನ ಪ್ರಸಿದ್ಧ ಪ್ರವಾಸಿ ತಾಣಗಳ ಪರಿಚಯ ಮಾಡಿಕೊಡುವ ಈ ಚಿತ್ತಾರಗಳು ನೋಡುಗರ ಕಣ್ಮನ ಸೆಳೆಯುವುದಲ್ಲದೆ ಬೆಂಗಳೂರಿನ ಸೊಬಗಿಗೆ ಮತ್ತಷ್ಟು ಮೆರುಗು ನೀಡಿವೆ. ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ದಿನೇ ದಿನೇ ಜಾಸ್ತಿಯಾಗುತ್ತಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆಯೂ ಹೆಚ್ಚಾಗುತ್ತಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ನೀಗಿಸಲು ಟ್ರಾಫಿಕ್ ಪೊಲೀಸರು ಸರ್ವೇಕ್ಷಣಾ ಕ್ಯಾಮೆರಾಗಳು, ಬ್ಲಾಕ್ಬೆರಿ ಹ್ಯಾಂಡ್ಸೆಟ್ಗಳು, ಡಿಜಿಟಲ್ ಸೂಚನಾ ಫಲಕಗಳು ಮುಂತಾದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಲವಾರು ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದ್ದಾರೆ. ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸುತ್ತಿರುವ ಭಾರತದ ಇತರೆ ನಗರಗಳಾದ ಚೆನ್ನೈ, ನ್ಯೂಡೆಲ್ಲಿ ಮುಂತಾದವುಗಳು ಕೂಡ ಈಗ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಹೆಚ್ಚುತ್ತಿರುವ ಟ್ರಾಫಿಕ್ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಗರ ಪ್ರಾಧಿಕಾರವು ಬೆಂಗಳೂರು ನಗರದ ಹಲವಾರು ರಸ್ತೆಗಳನ್ನು ಅಗಲವಾಗಿಸಿದೆ ಹಾಗೂ ನಗರದ ಸುತ್ತ ಹೊರ ವರ್ತುಲ ರಸ್ತೆಯನ್ನು ನಿರ್ಮಿಸಿದೆ. ಬೆಂಗಳೂರಿನ ಮತ್ತೊಂದು ಪ್ರಮುಖ ಹಾಗೂ ಸುಂದರವಾದ ರಸ್ತೆಯೆಂದರೆ ಕೆಲವು ಮುಖ್ಯ ಹೆದ್ದಾರಿಗಳನ್ನು ಸಂಪರ್ಕಿಸುವ ಹಾಗೂ ಶುಲ್ಕ ತೆತ್ತು ಉಪಯೋಗಿಸಬೇಕಾದ ನೈಸ್ ರಸ್ತೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಎಂದೇ ಸಾಮಾನ್ಯವಾಗಿ ಜನರು ಕರೆಯುವ ಕೆಂಪೇಗೌಡ ಬಸ್ ನಿಲ್ದಾಣವು ನಗರ ಸಂಚಾರ ವ್ಯವಸ್ಥೆಯ ಕೇಂದ್ರ ಬಿಂದು. ಇಲ್ಲಿಂದ ನಗರದ ಯಾವುದೇ ಭಾಗಕ್ಕಾದರೂ ಬಸ್ ಪ್ರಯಾಣದ ವ್ಯವಸ್ಥೆ ಇದೆ. 1975ರಲ್ಲಿ ನಿರ್ಮಾಣವಾದ ಈ ಬಸ್ ನಿಲ್ದಾಣವು ನಗರದ ಕೇಂದ್ರ ರೈಲು ನಿಲ್ದಾಣ ಹಾಗೂ ಅಂತಾರಾಜ್ಯ ಬಸ್ ನಿಲ್ದಾಣಗಳಿಗೆ ಸಮೀಪವೇ ಇರುವುದರಿಂದ ಪ್ರಯಾಣಿಕರಿಗೆ ತುಂಬಾ ಅನುಕೂಲ. ಈ ಮೆಜೆಸ್ಟಿಕ್ ಬಸ್ ನಿಲ್ದಾಣವು ಬೆಂಗಳೂರು ನಗರದ ವಿವಿಧ ಭಾಗಗಳಿಗೆ ಮಾತ್ರವಲ್ಲದೆ ಬೆಂಗಳೂರಿನ ಹೊರ ಪ್ರದೇಶಗಳಿಗೂ ಬಸ್ ಸೌಕರ್ಯ ಕಲ್ಪಿಸುತ್ತದೆ. ಇತ್ತೀಚೆಗೆ ನಗರ ಸಾರಿಗೆ ಸಂಸ್ಥೆಯು ಪ್ರಾರಂಭಿಸಿದ ವೋಲ್ವೋ ಬಸ್ ವ್ಯವಸ್ಥೆಯು ಅತ್ಯಂತ ಯಶಸ್ವಿಯಾಗಿದ್ದು, ಈ ಬಸ್ಗಳ ಸಂಚಾರವನ್ನು ಪ್ರಾರಂಭಿಸಿದ ಭಾರತದ ಮೊದಲ ನಗರ ಎಂಬ ಹೆಗ್ಗಳಿಕೆಯನ್ನು ಬೆಂಗಳೂರು ಪಡೆದುಕೊಂಡಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ನಿರ್ವಹಿಸುವ ಬಿಎಂಟಿಸಿ ಬಸ್ಸುಗಳು ಸಾರ್ವಜನಿಕರ ಅಗ್ಗದ ಹಾಗೂ ನಂಬಿಕಾರ್ಹ ಸಾರಿಗೆ ವ್ಯವಸ್ಥೆಯಾಗಿದೆ. ಹಾಗೆಯೇ ಸಾಮಾನ್ಯರು ಆಟೋ ಎಂದು ಕರೆಯುವ ಆಟೋ ರಿಕ್ಷಾ ಕೂಡ ಬೆಂಗಳೂರಿನ ಜನಪ್ರಿಯ ಸಾರಿಗೆ ವ್ಯವಸ್ಥೆ. ಇವುಗಳಿಗೆ ಮೀಟರ್ ಅಳವಡಿಸಲಾಗಿದ್ದು ಗರಿಷ್ಠ 3 ಜನರು ಪ್ರಯಾಣ ಮಾಡಬಹುದು. ಕನ್ನಡವು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆಯಾಗಿದ್ದು ಬೆಂಗಳೂರಿನಲ್ಲಿಯೂ ಕನ್ನಡವನ್ನು ವ್ಯಾವಹಾರಿಕ ಭಾಷೆಯಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಕನ್ನಡವು ದೇಶದ ಒಂದು ಪ್ರಮುಖ ಭಾಷೆಯಾಗಿರುವುದರಿಂದ ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದು ನೆಲೆಸುವವರು ತಮ್ಮ ದೈನಂದಿನ ವ್ಯವಹಾರಗಳ ಅನುಕೂಲಕ್ಕೆ ಕನ್ನಡ ಭಾಷೆಯನ್ನು ಕಲಿಯಬೇಕಾದ್ದು ಅನಿವಾರ್ಯ. ಕನ್ನಡ ಚಿತ್ರರಂಗವು ಡಾಕ್ಟರ್ ರಾಜ್ಕುಮಾರ್ ಎಂಬ ಅನರ್ಘ್ಯ ರತ್ನವನ್ನು ಭಾರತೀಯ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದೆ. ಈ ಹೆಮ್ಮೆಯ ಕನ್ನಡಿಗ ಕನ್ನಡ ಚಿತ್ರರಂಗದ ಐಕಾನ್ ಆಗಿದ್ದಾರೆ. ಕನ್ನಡ ಚಿತ್ರರಸಿಕರು ತಮ್ಮ ನೆಚ್ಚಿನ ನಾಯಕರ ಚಿತ್ರಗಳು ಬಿಡುಗಡೆಯಾದಾಗ ಥಿಯೇಟರ್ ಮುಂದೆ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಕಟ್ಟಿ ಸಂಭ್ರಮಿಸುವುದು ಬೆಂಗಳೂರಿನಲ್ಲಿ ಸಾಮಾನ್ಯವಾದ ಸಂಗತಿ. ಬೆಂಗಳೂರಿನಲ್ಲಿ ಕಾಣಸಿಗುವ ಆಹಾರ ವೈವಿಧ್ಯ ಭಾರತದ ಯಾವ ನಗರದಲ್ಲೂ ಸಿಗಲಾರದು ಎಂದು ಹೇಳಬಹುದು. ದೊಡ್ಡ ದೊಡ್ಡ ಭಾರತೀಯ ಶೈಲಿಯ ಹಾಗೂ ಚೈನೀಸ್ ಶೈಲಿಯ ಹೋಟೆಲುಗಳು ಮಾತ್ರವಲ್ಲದೆ ಬೀದಿ ಬೀದಿಗಳಿನ ಟೀ ಸ್ಟಾಲ್ಗಳು, ಚಾಟ್ ಸೆಂಟರ್ಗಳಲ್ಲಿ ಕೂಡ ಶುಚಿಯಾದ ಹಾಗೂ ರುಚಿಯಾದ ತಿಂಡಿ ತಿನಿಸುಗಳು ದೊರೆಯುವುದರಿಂದ ಜನರು ಮುಗಿಬಿದ್ದು ತಿನ್ನುತ್ತಾರೆ. ಪ್ರಧಾನವಾಗಿ ಸಸ್ಯಾಹಾರವನ್ನೇ ತಯಾರಿಸುವ ದರ್ಶಿನಿಗಳು ಹಾಗೂ ಉಡುಪಿ ಹೋಟೆಲ್ಗಳು ಕೂಡ ಬೆಂಗಳೂರಿನ ಜನರ ಅಚ್ಚುಮೆಚ್ಚಿನ ಹೋಟೆಲ್ಗಳು. ಬೆಂಗಳೂರಿನಲ್ಲಿ ಶಾಪಿಂಗ್ ಮಾಡುವುದೆಂದರೆ ಅದೊಂದು ವಿಶಿಷ್ಟ ಖುಷಿಯ ಅನುಭವ. ಇಲ್ಲಿ ವಿಶ್ವದಲ್ಲೇ ಶ್ರೇಷ್ಠ ದರ್ಜೆಯ ರೇಷ್ಮೆ ಬಟ್ಟೆಗಳು ದೊರೆಯುತ್ತವೆ. ಕರಕುಶಲ ವಸ್ತುಗಳು ಹಾಗೂ ಗಂಧದ ಮರದ ಕೆತ್ತನೆಯ ವಸ್ತುಗಳಿಗೆ ಕೂಡ ಬೆಂಗಳೂರು ಪ್ರಸಿದ್ಧವಾಗಿದೆ. ಬೆಂಗಳೂರಿನ ಕೆಲವು ಪ್ರಮುಖ ಶಾಪಿಂಗ್ ಪ್ರದೇಶಗಳೆಂದರೆ ಎಂಜಿ ರಸ್ತೆ,
ಬ್ರಿಗೇಡ್ ರಸ್ತೆ, ರೆಸಿಡೆನ್ಸಿ ರಸ್ತೆ ಹಾಗೂ ಕಮರ್ಷಿಯಲ್ ಸ್ಟ್ರೀಟ್. ಚೌಕಾಶಿ ಪ್ರಿಯರು ಹೆಚ್ಚಾಗಿ ಕೆಂಪೇಗೌಡ ರಸ್ತೆ, ಮಲ್ಲೇಶ್ವರಂ, ಜಯನಗರ ಕಾಂಪ್ಲೆಕ್ಸ್ ಹಾಗೂ ಶಿವಾಜಿನಗರದ ಶಾಪಿಂಗ್ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಗಾಂಧಿ ಬಜಾರ್ ಕೂಡ ಮಧ್ಯಮ ವರ್ಗದವರ ಅಚ್ಚುಮೆಚ್ಚಿನ ಶಾಪಿಂಗ್ ಪ್ರದೇಶ. ಇಲ್ಲಿ ಬೆಂಗಳೂರಿನ ಅಪ್ಪಟ ಸಾಂಪ್ರದಾಯಿಕ ಶಾಪಿಂಗ್ ವಾತಾವರಣವನ್ನು ಅನುಭವಿಸಬಹುದು. ಹಣ್ಣು ತರಕಾರಿಗಳಿಂದ ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಖರೀದಿಗೆ ಲಭ್ಯ. ಎಂಜಿ ರಸ್ತೆ ಎಂದು ಜನಸಾಮಾನ್ಯರು ಕರೆಯುವ ಮಹಾತ್ಮ ಗಾಂಧಿ ರಸ್ತೆಯು ಬೆಂಗಳೂರಿನ ಹೆಚ್ಚು ಚಟುವಟಿಕೆಗಳುಳ್ಳ ರಸ್ತೆ. ರಸ್ತೆಯ ಒಂದು ಬದಿಯಲ್ಲಿ ಹಳೆಯ ಪಾರಂಪರಿಕ ಕಟ್ಟಡಗಳ ಜೊತೆಗೆ ಅತ್ಯಾಧುನಿಕ ಕಾಂಪ್ಲೆಕ್ಸ್ಗಳು ಇಲ್ಲಿ ಎದ್ದು ನಿಂತಿವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಸೌತ್ ಪೆರೇಡ್ ಎಂದು ಕರೆಯುತ್ತಿದ್ದ ಈ ರಸ್ತೆಗೆ ಸ್ವಾತಂತ್ರ್ಯಾನಂತರ ಮಹಾತ್ಮ ಗಾಂಧಿ ರಸ್ತೆ ಎಂದು ನಾಮಕರಣ ಮಾಡಲಾಯಿತು. ಈ ಎಂಜಿ ರಸ್ತೆಯು ಎಲ್ಲಾ ರೀತಿಯ ಮನರಂಜನೆ ದೊರೆಯುವ ಬೆಂಗಳೂರಿನ ಜನಪ್ರಿಯ ರಸ್ತೆ. ಇಲ್ಲಿಗೆ ಭೇಟಿ ಕೊಡದಿದ್ದರೆ ಬೆಂಗಳೂರಿನ ಪ್ರವಾಸ ಅಪೂರ್ಣ ಎಂದು ಅರ್ಥ. ಬ್ರಿಗೇಡ್ ರಸ್ತೆ ಕೂಡ ದೊಡ್ಡ ವಾಣಿಜ್ಯ ಸಂಕೀರ್ಣಗಳುಳ್ಳ ಬೆಂಗಳೂರಿನ ಜನಪ್ರಿಯ ರಸ್ತೆ. ಇದನ್ನು ಬೆಡಗು ಬಿನ್ನಾಣಗಳ ರಸ್ತೆ ಎಂದು ಹೇಳಬಹುದು. ಏಕೆಂದರೆ ಈ ರಸ್ತೆಗೆ ಯುವಕ ಯುವತಿಯರು ವೈವಿಧ್ಯಮಯ ಹಾಗೂ ಅತ್ಯಾಧುನಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ಬರುತ್ತಾರೆ. ಹೊಸ ವರ್ಷದ ದಿನದಂದು ಈ ರಸ್ತೆಯು ಬೆಂಗಳೂರಿನ ಹೊಸ ವರ್ಷಾಚರಣೆಯ ಕೇಂದ್ರಬಿಂದು ಎಂದು ಹೇಳಬಹುದು. ಬೆಂಗಳೂರು ನಗರವು ಅನೇಕ ವಿಚಾರಗಳಲ್ಲಿ ತನ್ನ ವೈವಿಧ್ಯತೆಯಿಂದ ಇತರೆ ನಗರಗಳಿಗಿಂತ ಭಿನ್ನವಾಗಿ ನಿಲ್ಲುತ್ತದೆ. ಇಲ್ಲಿ ವರ್ಷವಿಡೀ ಹಿತಕರವಾದ ಹವಾಗುಣ ಇರುವುದರಿಂದ ಇದನ್ನು ನಿವೃತ್ತರ ಸ್ವರ್ಗ ಎಂದು ಕೂಡ ಕರೆಯುತ್ತಾರೆ. ಎಲ್ಲಾ ಕಡೆಯಿಂದಲೂ ಜನರನ್ನು ತನ್ನತ್ತ ಕೈಬೀಸಿ ಕರೆಯುವ ಹಾಗೂ ಎಲ್ಲರನ್ನೂ ಹೆಮ್ಮೆಯ ನಗರವಾಸಿಗಳನ್ನಾಗಿ ಮಾಡುವ ಭಾರತದ ಏಕಮಾತ್ರ ನಗರ ಈ ಬೆಂಗಳೂರು. ಕನ್ನಡ ಜನತೆಯ ಸಜ್ಜನಿಕೆ ಕೂಡ ಭಾರತದ ಇತರೆ ಜನರಿಗೆ ಮಾದರಿಯಾಗಿದೆ ಎಂದು ಹೇಳಬಹುದು. ಭಾರತವನ್ನು ಸಂದರ್ಶಿಸುವ ಪ್ರತಿಯೊಬ್ಬ ವಿದೇಶಿ ಪ್ರವಾಸಿಗನ ಪಟ್ಟಿಯಲ್ಲಿ ಬೆಂಗಳೂರಿನ ಹೆಸರಿರುತ್ತದೆ. ಏಕೆಂದರೆ ಬೆಂಗಳೂರು ಆರ್ಥಿಕ ಕ್ಷೇತ್ರದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿ ಕೂಡ ವೈವಿಧ್ಯತೆಯಿಂದ ಕೂಡಿರುವ ಅತಿ ಸುಂದರ ನಗರ. ನೀವು ಇನ್ನೂ ಬೆಂಗಳೂರನ್ನು ಸಂದರ್ಶಿಸಿಲ್ಲವಾದರೆ ಮುಂದಿನ ರಜಾ ದಿನಗಳಲ್ಲಿ ನಿಮ್ಮ ಪ್ರವಾಸ ಬೆಂಗಳೂರಿಗೆ ಹೊರಡಲಿ. ಸದಾ ಚಟುವಟಿಕೆಯಿಂದ ಕೂಡಿರುವ ಈ ಸುಂದರ ಬೆಂಗಳೂರು ನಿಮಗೆ ಎಂದೂ ನಿರಾಸೆಯನ್ನು ಉಂಟು ಮಾಡಲಾರದು.